ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ, ಇವತ್ತು ಕಂಪ್ಯೂಟರ್ ಒಳಗಡೆ ಕಂಪ್ಯೂಟರ್ ಡೇಟಾ ಎಂಟ್ರಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಕಂಪ್ಯೂಟರ್ ಆಪರೇಟರ್ ಆಗಿ ನಾವು ಕೆಲಸಕ್ಕೆ ಸೇರ್ಬೇಕಾಗಿದೆ, ಕಂಪ್ಯೂಟರ್ ಡೇಟಾ ಎಂಟ್ರಿ ಆಗಿ ನಾವು ಕೆಲಸಕ್ಕೆ ಹೋಗ್ಬೇಕಾಗಿದೆ ಸರ್, ಅಲ್ಲಿ ಯಾವ ರೀತಿಯಾಗಿ ಕೆಲಸ ಕೊಡ್ತಾರೆ ಅಂದ್ರೆ ಏನೆಲ್ಲ ಕೆಲಸ ಇರುತ್ತೆ, ನಾವು ಹೆಂಗ್ ಕೆಲಸ ಮಾಡ್ಬೇಕಂತೇಳಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಹಾಗಾಗಿ ಹಿಂದಿನ ಒಂದು 2 ರಿಂದ 3 ಕ್ಲಾಸ್ ಆಲ್ರೆಡಿ ಆಗ್ಯಾವ. ಆ ಒಂದು ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗಳ ಸಿಗ್ತಾವ, ನೋಡ್ರಿ. ಮನ್ಯಾಗ ಕೂತ್ ಕಂಪ್ಯೂಟರ್ ಕಲೀರಿ, ಕಣ್ಣು ಮುಚ್ಚಿ ಕೆಲಸಕ್ಕೆ ಜಾಯಿನ್ ಆಗಿ ನೀವು ಕೂಡ ಜಾಬ್ ಅನ್ನ ಮಾಡಬಹುದು. ಹಂಗಾದ್ರೆ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಿ ಅಂದ್ರೆ, ದವಾಖಾನಿಗೆ ಹೋಗಿರಿಲ್ಲ, ಇಂಜೆಕ್ಷನ್ ಮಾಡ್ಕೊಂಡ್ ಬರಾಕ ಏನಾರ ಆರಾಮಿಲ್ಲ ಅಂತ ದವಾಖಾನಿಗೆ ಹೋಗ್ತೀವಿ, ಅಲ್ಲಿ ಕೂಡ ಅಡ್ಮಿಟ್ ಆಗ್ತೀವಿ. ಅಲ್ಲಿ ಯಾವ ರೀತಿಯಾಗಿ ಡೇಟಾ ಎಂಟ್ರಿ ಕೆಲಸವನ್ನ ಮಾಡ್ತಾರೆ ಹಾಸ್ಪಿಟಲ್ ಒಳಗ ಅನ್ನೋದನ್ನ, ದವಾಖಾನಿ ಒಳಗೆ ಹೆಂಗ್ ಕೆಲಸ ಮಾಡ್ತಾರೆ, ಇವತ್ತು ಬಿಲ್ಲಿಂಗ್ ಸಿಸ್ಟಮ್ ಆಗಿರ್ಬೋದು ಅಥವಾ ಇವತ್ತು ಡಿಸ್ಚಾರ್ಜ್ ಸಿಸ್ಟಮ್ ಆಗಿರ್ಬೋದು, ಅಲ್ಲಿ ಏನ್ ಕೆಲಸ ಇರ್ತೈತಿ ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಕಳಿಸ್ಕೊಡ್ತಾ ಇದೀನಿ. ದಯವಿಟ್ಟು ಇವತ್ತೇ ನೋಡಾಕತ್ತೀರ ಅಂದ್ರೆ, ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಒಳಗ ಅವರಿಗೆ ಇವರಿಗೆ ಶೇರ್ ಮಾಡಿದ್ರ ಪಾಪ ಅವರು ಕೂಡ ಕಲೀಲಿ, ಮನೆಯಲ್ಲೇ ಕೂತ್ಕೊಂಡು ಸಂಪೂರ್ಣವಾಗಿ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತು ಅವರು ಕೂಡ ಉದ್ಯೋಗವನ್ನ ಪಡೆದುಕೊಳ್ಳಿ. ಗೊತ್ತಾಗ್ತದ? ಹಂಗಾಗಿ ದಯವಿಟ್ಟು ನಿಮ್ಗೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತ ಸಂಸ್ಥೆಯಿಂದಾನೇ ನಿಮ್ಗೆ ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತೇನೆ. ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರ್ತದ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ತಗೋಬಹುದು. ಗೊತ್ತಾಗ್ತದ? ಓಕೆ, ನೋಡ್ರಿ ಇವತ್ತು ಹೆಂಗ ದವಾಖಾನಿ ಒಳಗೆ ಕೆಲಸ ಮಾಡ್ತಾರ, ಡಾಟಾ ಎಂಟ್ರಿ ಕೆಲಸ ಹೆಂಗಿರ್ತದ, ಕಂಪ್ಯೂಟರ್ ಆಪರೇಟರ್ ಹೆಂಗೆ ಕೆಲಸ ಮಾಡ್ತಾರ ಅನ್ನುವಂಥದ್ದನ್ನ ಕಲಿಸ್ಕೊಡ್ತಾ ಇದ್ದೀನಿ. ಓಕೆ, ನೋಡ್ರಿ ನಾನು ಸಂಪೂರ್ಣವಾಗಿ ಓಪನ್ ಮಾಡ್ಕೊತಾ ಇದ್ದೀನಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಒಂದು ಚಾರ್ಟ್ ಕೂಡ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇವೆಲ್ಲ ಬರಿಬೇಕಂದ್ರೆ ಸುಮ್ಮನೆ ಟೈಮ್ ಹಿಡಿತೈತೆ ಅಂತ ಹೇಳಿ ನಾನು ಏನ್ ಮಾಡಿದ್ದೀನಿ, ಆಲ್ರೆಡಿ ಬರೆದು ನಿಮ್ಗೆ ಏನ್ ಮಾಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಗೊತ್ತಾಗ್ತದೆ? ಹಾಗಾಗಿ ಸ್ವಲ್ಪ ಇವು ಅಕ್ಷರ ದೊಡ್ಡ ಮಾಡ್ಕೊಳ್ಳೋಣ, ಯಾಕಂದ್ರೆ ಇದರದು ಮತ್ತೆ ಇದರದ್ದು ಸೈಜ್ ಸೇಮ್ ಆಗಿರ್ಬೇಕು. ಹಾಗಾಗಿ ದೊಡ್ಡ ಮಾಡ್ಕೋತಾ ಇದೀನಿ. ಸ್ವಲ್ಪ ನೋಡ್ರಿ, ನೇಮ್ ಅನ್ನೋದು ಸ್ವಲ್ಪ ಒಳಗೆ ಹೋಯ್ತು. ಅವಾಗ ಏನ್ ಮಾಡ್ಬೇಕು, ಇವುಗಳನ್ನ ಕರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಫಾರ್ಮೆಟ್ ಒಳಗೆ ಹೋಗಿ ಆಟೋ ಫಿಟ್ ಕಾಲಮ್ ಅಂಡ್ ವಿಡ್ತ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ತಮಗೆ ಎಷ್ಟು ಬೇಕು ಜಾಗ, ಆಟೋಮೆಟಿಕ್ ಅಂದ್ರೆ ಅಕ್ಷರ ಎಷ್ಟು ಇರ್ತಾವಲ್ಲ ಅಷ್ಟು ಬಂದು ಸೆಲೆಕ್ಟ್ ಆಗ್ಬಿಡ್ತಾವ. ತಿಳಿಯಾಯ್ತದ? ಇಲ್ಲಿ ನೋಡ್ರಿ, ನಾನು ಒಂದು ಹಾಸ್ಪಿಟಲ್ ಒಳಗ ಇಲ್ಲಿ ಗುರು ನಾನೆಕ್ಸ್ ಬಿಲ್ಲಿಂಗ್ ಡಾಟಾ ಆಫ್ ಹಾಸ್ಪಿಟಲ್ ಅಂತ ನಾನು ಒಂದು ಚಾರ್ಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೀನಿ. ಮೊದಲು ಇದನ್ನ ಅರ್ಥ ಮಾಡ್ಕೋರಿ, ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಈಗ ಒಂದು ದವಾಖಾನೆ ಒಳಗೆ ನೀವು ಕೆಲಸ ಮಾಡಕತ್ತೀರ ಅಂದ್ರೆ ಈ ರೀತಿಯಾಗಿ ಒಂದು ಫಾರ್ಮೆಟ್ ಅನ್ನ ಮಾಡ್ಕೋಬೇಕು, ಅಥವಾ ಆ ಒಂದು ಹಾಸ್ಪಿಟಲ್ ಒಳಗ ಆಲ್ರೆಡಿ ಮೊದಲೇ ಮಾಡಿರುವಂತ ಒಂದು ಫಾರ್ಮೆಟ್ ಇರ್ತದೆ. ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ಸ್ವಲ್ಪ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರ ಅವರು, ಅಂಜ್ಲಿಕ್ಕೆ ಹೋಗ್ಬೇಡ್ರಿ. ಬಟ್ ಒಂದು ಮಾಹಿತಿ ಮತ್ತೆ ವಿಧಾನಗಳನ್ನ ಗೊತ್ತಿರ್ಬೇಕು ನಿಮ್ಗೆ, ಯಾವ ರೀತಿಯಾಗಿ ಫಾರ್ಮುಲಾ ಹಾಕ್ಬೇಕು, ಯಾವ ರೀತಿಯಾಗಿ ಬಿಲ್ ಅನ್ನ ತೆಗಿಬೇಕು ಅನ್ನುವಂಥದ್ದನ್ನ ಜ್ಞಾನ ನಾವು ಪಡೆದಿರ್ಬೇಕು. ಇಲ್ಲಿ ಪೇಷಂಟ್ ಟೈಮ್ ಇವತ್ತು ರಾಜ್ಕುಮಾರ್ ಅನ್ನುವಂಥವನು ಬಂದು ಅಡ್ಮಿಟ್ ಆಗ್ತಾ ಇದ್ದಾನೆ, ಅವನಿಗೆ ಅವನ ಹೆಸರು ಬರಿಬೇಕು, ಅವನ ಏಜ್ ಅನ್ನ ಬರಿಬೇಕು, ಅಡ್ಮಿಟ್ ಡೇಟ್ ಯಾವ ದಿನಾಂಕಕ್ಕೆ ಬಂದು ದವಾಖಾನೆ ಒಳಗ ಅಡ್ಮಿಟ್ ಆಗಕತ್ತಾರ ಆ ಒಂದು ಡೇಟ್ ಬರಬೇಕು, ಜೊತೆಗೆ ಯಾವ ವಾರ್ಡ್ ಒಳಗೆ ಅಡ್ಮಿಟ್ ಆಗಕತ್ತಾನ ಅದನ್ನು ಕೂಡ ನಾವು ಬರ್ಕೋಬೇಕಾಗ್ತದ. ಇವ ರಾಜ್ಕುಮಾರ್ ಅನ್ನವ 36 ವಯಸ್ಸಾಗ್ಯದವನಿಗೆ 12/2/2026 ದವಾಖಾನೆ ಒಳಗ ಅಡ್ಮಿಟ್ ಆಗ್ಯಾನ. ಯಾವ ವಾರ್ಡ್ ಒಳಗ? ಜನರಲ್ ವಾರ್ಡ್ ಒಳಗ ಅದಾನ. ಡಿಸ್ಚಾರ್ಜ್ ಯಾವ ಡೇಟಿಗೆ ಆಗ್ಲಾಕತ್ತಾನ? 16/2/2026 ಡಿಸ್ಚಾರ್ಜ್ ಆಗಿ ಹೋಗಿದ್ದಾನ. ಅವನು ಬಿಲ್ ಅನ್ನ ನಾವು ಮಾಡಬೇಕಾಗಿದೆ. ಟೋಟಲ್ ಡೇಸ್ ಮತ್ತೆ ವಾರ್ಡ್ ಚಾರ್ಜ್ ಹಾಕಬೇಕಾಗಿದೆ, ಡಾಕ್ಟರ್ ಫೀಸ್ ಹಾಕಬೇಕಾಗಿದೆ. ಟೋಟಲ್ ಅಮೌಂಟ್ ಅನ್ನ ಹಾಕಿ ಒಂದು ಬಿಲ್ ಅನ್ನ ಹಾಸ್ಪಿಟಲ್ ದವರಿಗೆ ಅಥವಾ ಪೇಷಂಟ್ ದವರಿಗೆ ನಾವು ಕೊಡಬೇಕಾಗ್ತದೆ. ಅದನ್ನ ಹೆಂಗ್ ಮಾಡೋದಪ್ಪ ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದೀನಿ. ಗೊತ್ತಾಗ್ತದ? ಗೀತಾ ಎಸ್ ಎನ್ ಅನ್ನೋನು 25 ವಯಸ್ಸು, 10/2/26 ಅಡ್ಮಿಟ್ ಆಗಿದ್ದಾರೆ, ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದಾರೆ. ಇದು ಅವರಿಗೆ ಡಿಸ್ಚಾರ್ಜ್ ಯಾವಾಗ ಆಗ್ತಾರ? ಅವರು 20/2/2026 ಡಿಸ್ಚಾರ್ಜ್ ಆಗಿ ಹೋಗ್ಯಾರ, ಆರಾಮಾಗಿ ಹೋಗ್ಯಾರ. ಗೊತ್ತಾಗ್ತದ? ಹಿಂಗ ಇರುವಂತ ಒಂದು ಫಾರ್ಮೆಟ್ ಒಳಗ ನಾವು ಹೆಂಗ ಕೆಲಸ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದಾನೆ. ಇಲ್ಲಿ ಮೊದಲಿಗೆ ಇವೆಲ್ಲ ಇದಕ್ಕೆ ಫಾರ್ಮುಲಾ ಹಾಕ್ಬೇಕು, ಇಲ್ಲಿಂದ ವಾರ್ಡ್ ಚಾರ್ಜ್ ಅನ್ನ ನಾವು ಹಚ್ಚಬೇಕಾಗ್ತದ, ಡಾಕ್ಟರ್ ಫೀಸು ಕೂಡ ನಾವೇ ಹಚ್ಚಬೇಕಾಗ್ತದ. ಇಲ್ಲಿ ಟೋಟಲ್ ಅಮೌಂಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ವನ್ನ ಮಾಡಬೇಕಾಗ್ತದ. ತಿಳಿಯಕತ್ತಿದ್ರಿ? ಅಂದ್ರೆ ಹೆಂಗ್ ಮಾಡೋದ್ರಿ ಸರ್, ಇವ ದವಾಖಾನೆ ಒಳಗ ಕೆಲಸ ಹೆಂಗ್ ಮಾಡ್ತಾರ ಅನ್ನೋದನ್ನ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತದ. ಹಿಂಗ ಬಹಳಷ್ಟು ವಿಡಿಯೋ ಪ್ರತಿದಿನ ಮಾಡಿ ಯೂಟ್ಯೂಬ್ ಒಳಗೆ ಹಾಕ್ತಿರ್ತೀನಿ. ಮನ್ಯಾಗ ಎಲ್ಲಾರು ಕೂತು ನೋಡಿ ಸಮಾಧಾನ ಒಂದು ನೋಟ್ಬುಕ್ ಪೆನ್ ತಗೊಂಡು ನೋಡಿ ಕಲ್ತಿರಪ್ಪ ಅಂದ್ರೆ ನೀವು ಕೂಡ ಡಾಟಾ ಎಂಟ್ರಿ ದೊಡ್ಡ ಕಂಪನಿ ಒಳಗ, ದೊಡ್ಡ ಹಾಸ್ಪಿಟಲ್ ಒಳಗ ಎಲ್ಲಿ ಬೇಕಲ್ಲಿ ನೀವೇನ್ ಮಾಡಬಹುದು, ಕೆಲಸಕ್ಕೆ ಸೇರ್ಕೋಬಹುದು. ಯಾವುದೇ ಭಯ ನಿಮ್ಗೆ ಬೇಕಾಗಿಲ್ಲ. ಗೊತ್ತಾಗ್ತದ? ಮೊದಲ ಈ ರೀತಿಯಾಗಿ ಒಂದು ಚಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಚಾರ್ಟ್ ಒಳಗೆ ಎಲ್ಲಾ ಮಾಹಿತಿ ಕೂಡ ಹಾಕೊಂಡಿದ್ದೀನಿ. ನಿಮ್ಗಂತೂ ಗೊತ್ತಾಗಕತ್ತೈತಿ.
ಗೊತ್ತಾಗ್ತದ. ಹಂಗಾಗಿ ಟೋಟಲ್ ಡೇಸ್ ಅನ್ನು ಹುಡುಕ್ಬೇಕಾಗಿತ್ತು ಅಂದ್ರೆ ಈಸ್ ಈಕ್ವಲ್ ಟು ಅನ್ನ ಫ್ರೆಶ್ ಮಾಡ್ಬೇಕು ಮೊದಲಿಗೆ. ಓಕೆ, ಈಸ್ ಈಕ್ವಲ್ ಟು ಹಾಕಿದ ನಂತರ ನಾವೇನ್ ಮಾಡ್ಬೇಕು, ಇಲ್ಲಿ ಸ್ವಲ್ಪ ಇದರ ಸೈಜ್ ಕೂಡ ದೊಡ್ಡ ಮಾಡ್ಕೋತೀನಿ, ಅಕ್ಷರ ಸೈಜ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ನಾನೇನ್ ಮಾಡ್ತೀನಿ, ಅಕ್ಷರ ಸೈಜ್ ಸ್ವಲ್ಪ 16 ಹಾಕೊಂಡ್ಬಿಡ್ತೀನಿ. ಇಲ್ಲಿ ಅವಾಗ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಇಲ್ಲಿಂದ ಸಂಪೂರ್ಣವಾಗಿರುವಂತಹ ರಾಜ್ಕುಮಾರ್ ಅವರು ಯಾವ ಡೇಟಿಗೆ ಬಂದಿದ್ದಾರೆ, ಯಾವ ಡೇಟಿಗೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ, ಅವರು ಒಂದು ಬಿಲ್ ಅನ್ನ ಸಪರೇಟ್ ಆಗಿ ನಾವು ಇಲ್ಲಿಂದ ಟೋಟಲ್ ಅಮೌಂಟ್ ಅಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು. ಓಕೆನಾ, ಅವಾಗ ಹೆಂಗ್ ಮಾಡೋದ್ರಿ ಸರ್ ಅನ್ನೋದನ್ನ ನಾವು ನೋಡಿದಾಗ ಇಲ್ಲಿಂದ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಇನ್ನು ಸ್ವಲ್ಪ ಜೂಮ್ ಮಾಡ್ಕೋತೀನಿ, ನಿಮ್ಗೂ ಕೂಡ ಕ್ಲಿಯರಿಫಿಕೇಶನ್ ಗೊತ್ತಾಗ್ಲಿ ಸರಿಯಾಗಿ. ಓಕೆನಾ, ಜೂಮ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನಾನೇನ್ ಮಾಡ್ತೀನಿ ಅವಾಗ ಟೋಟಲ್ ಡೇಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಡಿಸ್ಚಾರ್ಜ್ ಆಗಿರುವಂತಹ ಡೇಟ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಡೇಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಅವಾಗ ಈಸ್ ಈಕ್ವಲ್ ಟು ಫ್ರೆಶ್ ಮಾಡ್ಕೊಂಡು ಮೊದಲಿಗೆ ನಾವು ಯಾವ ಡೇಟ್ ಗೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಯಾವ ಡೇಟ್ ಗೆ ಅಡ್ಮಿಟ್ ಆಗಿದ್ರು ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಎಂಟರ್ ಮಾಡ್ಕೋರಿ. ಏನಾಗುತ್ತೆ, 4 ದಿನಗಳ ಕಾಲ ಅವ್ರು ಏನ್ ಮಾಡಿದ್ರು, ಹಾಸ್ಪಿಟಲ್ ಅಲ್ಲಿ ಇದ್ರು. ಹಂಗಾದ್ರ 12 16 4 ದಿನ ಆಗುದಿಲ್ಲ, 5 ದಿನ ಆಗ್ತದೆ. ಯಾಕಂದ್ರೆ ಇಲ್ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 12ರಿಂದ 16ಕ್ಕೆ ಹೋಗ್ತಾನೆ ಅಂದ್ರೆ 5 ದಿನ ಆಗ್ತದೆ. ಬಟ್ 12ನೇ ತಾರೀಕು ಅದು ಬಿಟ್ಟು 13ನೇ ತಾರೀಕಿನಿಂದ ಕ್ಯಾಲ್ಕುಲೇಷನ್ ಆಗ್ತಾ ಇದೆ. ಹಂಗಾದ್ರೆ ಒಂದಿನ ಹಂಗೆ ಪೇಷಂಟ್ ಗಿಫ್ಟ್ ಕೊಟ್ಬಿಡೋದೇನದ, 12ನೇ ತಾರೀಕಿಗೆ ಬಂದಾರ ಅಂದ್ರೆ 12ನೇ ದಿನದ ಕೂಡ ನಾವ್ ಏನ್ ಮಾಡ್ಬೇಕಲ್ಲಿ ಬಿಲ್ ಒಳಗ ಹಾಕ್ಬೇಕಾಗ್ತದೆ. ಅದನ್ನ ಹೆಂಗ್ ಹಾಕೋದ್ರಿ ಸರ್ ಅಂದ್ರೆ ಇಲ್ಲೇನ್ ಮಾಡ್ಬೇಕು, ಇವೆರಡಕ್ಕೂ ಕೂಡ ನೀವು ಬ್ರಾಕೆಟ್ ಅನ್ನ ಕೊಡ್ಬೇಕು. ಇದಕ್ಕೂ ಬ್ರಾಕೆಟ್ ಕೊಡಿ, ಮತ್ತೆ ಇದಕ್ಕೂ ಕೂಡ ಬ್ರಾಕೆಟ್ ಅನ್ನ ಕೊಟ್ಟು +1 ಅಂತ ಹಾಕೊಂಡ್ಬಿಟ್ರೆ ಏನಾಗ್ತದೆ, ಈಗ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಆಗ್ಬಿಡ್ತದೆ. ಈಗ ನೀವು ಎಣಿಸಬಹುದು 12, 12, 13, 14, 15, 16 ಅಂದ್ರೆ 5 ದಿನ ಏನಾಗಿದ್ರು ಅವರು ನಮ್ಮ ದವಾಖಾನೆ ಒಳಗ ಅಡ್ಮಿಟ್ ಆಗಿದ್ರು. 5 ದಿನ ಆದ ನಂತರ ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಇನ್ನೊಂದ್ಸರ್ತಿ ಕೆಳಗಡೆ ಲೆಕ್ಕ ಮಾಡ್ಕೋರಿ, ಈಸ್ ಈಕ್ವಲ್ ಟು ಫ್ರೆಶ್ ಮಾಡ್ಬೇಕು. ಮಾಡಿದ ನಂತರ ಡಿಸ್ಚಾರ್ಜ್ ಆಗಿರುವಂತ ಡೇಟ್ ಮೇಲೆ ಕ್ಲಿಕ್ ಮಾಡ್ರಿ. ಮಾಡಿದ ನಂತರ ಅವ ಪೋಸ್ಟಿಗೆ ನಾವು ಏನ್ ಮಾಡ್ಕೊಳ್ಳೋಣ, ಇದಕ್ಕೆ ಬ್ರಾಕೆಟ್ ಹಾಕೊಳ್ಳೋಣ. ಅದಾದ ನಂತರ ಮೈನಸ್ ಹಾಕೊಂಡು ಏನ್ ಮಾಡ್ಬೇಕು, ಅಡ್ಮಿಟ್ ಆಗಿರುವಂತ ಡೇಟ್ ಮೇಲೆ ಹಾಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡ್ರಿ. ಅದಾದ ನಂತರ +1 ಅಂತ ಹಾಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಎಂಟರ್ ಮಾಡ್ಕೊಂಡ್ರೆ ಇಲ್ಲಿ ಸಂಪೂರ್ಣವಾಗಿ 11 ದಿನಗಳ ಕಾಲ ಏನಿದ್ರು ಅವರು ನಮ್ಮ ದವಾಖಾನೆಯಲ್ಲಿ ಅಡ್ಮಿಟ್ ಆಗಿದ್ರು. ಗೊತ್ತಾಗ್ತದ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ವನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕಾಗ್ತದ. ತಿಳಿಯತನ ಹೇಳೋದ. ಓಕೆ, ಈಗ ನಾವೇನ್ ಮಾಡ್ಬೇಕು, ಟೋಟಲ್ ಅನ್ನ ಕೆಳಗಡೆ ನೀವೇನ್ ಮಾಡ್ರಿ, ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇರ್ತದ, ಹಿಡಿದು ಜಗ್ ಬಿಟ್ರ ಅಂದ್ರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಅದು ಬಂದ್ಬಿಡ್ತದ. ಇಲ್ಲಿ ಸಪೋಸ್ ನೀವೇನಾದ್ರೂ ಡೇಟ್ ಕರೆಕ್ಷನ್ ಮಾಡಿದ್ರೆ ಆಟೋಮೆಟಿಕ್ ಇಲ್ಲಿನೂ ಕೂಡ ಏನಾಗ್ತದ, ಚೇಂಜ್ ಆಗ್ಲಿಕ್ಕೆ ಶುರು ಆಗ್ತದ. ಈಗ ನೋಡ್ರಿ, ಇಲ್ಲಿ ಸಪೋಸ್ ನಾನೇನ್ ಮಾಡ್ತೀನಿ, 20 ಇರೋದನ್ನ ನಾನೇನ್ ಮಾಡ್ತೀನಿ, ಇಲ್ಲಿಂದ 15 ಕ್ಲಿಕ್ ಮಾಡ್ಕೋತಾ. ಅದನ್ನ 15 ಮಾಡಿದ ನಂತರ ಆಟೋಮೆಟಿಕ್ 6 ಡೇ ಅಂತ ಆಟೋಮೆಟಿಕ್ ಅದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದ್ಬಿಡ್ತದೆ. ಹಾಗಾದ್ರೆ ವಾರ್ಡ್ ಚಾರ್ಜ್ ಅನ್ನ ನಾವು ಹಾಕ್ಬೇಕಾಗಿದೆ. ಜನರಲ್ ವಾರ್ಡ್ಗೆ ನಾನೇನ್ ಮಾಡ್ತಾ ಇದೀನಿ, ಒಂದು ಚಾರ್ಜ್ ಅನ್ನು ಹಾಕ್ಬೇಕಾಗಿದೆ. ಜನರಲ್ ವಾರ್ಡ್ಗೆ 400 ರೂಪಾಯಿ ತಗೋತೀವಿ. ಇಲ್ಲಿ ಸ್ಪೆಷಲ್ ವಾರ್ಡ್ಗೆ 600 ರೂಪಾಯಿ ತಗೋತೀವಿ ಸರ್. ಐಸಿಯು ವಾರ್ಡ್ಗೆ ನಾವೇನ್ ಮಾಡ್ತೀವಿ, 800 ರೂಪಾಯಿ ತಗೋತೀವಿ. ಸಾರಿ, ಇಲ್ಲಿಂದ ಐಸಿಯು ವಾರ್ಡ್ಗೆ ನಾವೇನ್ ಮಾಡ್ತೀವಿ, 800 ರೂಪಾಯಿ ಚಾರ್ಜ್ ಹಾಕ್ತಿವಿ. ನೆಕ್ಸ್ಟ್ ಐಸಿಸಿಯು ಇದೆಯಲ್ಲ, ಅದಕ್ಕೆ 1000 ರೂಪಾಯಿ ಹಾಕ್ತಿವಿ, ಅರ್ಧ ಬರ್ಧ ಅಂತೇಳಿ. ಅಂದ್ರೆ ಸಾಯೋದಿಲ್ಲ ಬದುಕೋದಿಲ್ಲ, ಸುಮ್ನೆ ಹಾಕಿರ್ತಾರಲ್ಲ ಈಗ ರೊಕ್ಕ ತೆಗಿಯಾಕ. ಓಕೆ, ಅದಾದ ನಂತರ ಮತ್ತೆ ಸ್ಪೆಷಲ್ ವಾರ್ಡ್ಗೆ ನಾನು ಏನ್ ಮಾಡ್ತೀನಿ, ಒಂದು 600 ರೂಪಾಯಿ ಬಿಲ್ ಹಾಕೊಂಡ್ಬಿಡ್ತೀನಿ. ಓಕೆ, ಸ್ಪೆಷಲ್ ವಾರ್ಡ್ಗೆ 600 ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಜನರಲ್ ವಾರ್ಡ್ಗೆ 400 ರೂಪಾಯಿ ಬಿಲ್ ಅದ. ನೆಕ್ಸ್ಟ್ ಅದಾದ ನಂತರ ಐಸಿಸಿಯು ವಾರ್ಡ್ಗೆ ಏನಾಗ್ತದ, ಮತ್ತು 1000 ರೂಪಾಯಿ ಬಿಲ್ ಅದ. ನೆಕ್ಸ್ಟ್ ಜನರಲ್ ವಾರ್ಡ್ಗೆ 400 ರೂಪಾಯಿ ಬಿಲ್ ಅದ. ಈ ರೀತಿಯಾಗಿ ನಾವು ಬಿಲ್ ಗಳನ್ನ ಹಾಕೊಂಡ್ಬಿಡ್ತೀವಿ. ಹಾಗಾದ್ರೆ ಡಾಕ್ಟರ್ ಫೀಸ್ ಕೂಡ ನಾವು ಹಾಕ್ಬೇಕಾಗ್ತದ. ಡಾಕ್ಟರ್ ಫೀಸ್ ಎಷ್ಟು ಹಾಕ್ಬೇಕಾಗ್ತದ್ರಿ, ಅವಂದು ಕೂಡ ನಾವು ಫೀಸ್ ಹಾಕ್ಬೇಕಾಗ್ತದ. ಗೊತ್ತಾಗ್ತದ. ಇಲ್ಲಿಂದ ವಾರ್ಡ್ ಗಳ ಚಾರ್ಜ್ ಅನ್ನು ಹಾಕಿದೀವಿ, ಈಗ ಡಾಕ್ಟರ್ ಫೀಸ್ ಹಾಕ್ಬೇಕಾಗತ್ತೆ. ಅವಾಗ ಡಾಕ್ಟರ್ ಫೀಸ್ ಹೆಂಗ್ ಹಾಕ್ಬೇಕಪ್ಪ ಅಂದ್ರೆ 500 ರೂಪಾಯಿ ಸ್ಪೆಷಲ್ ವಾರ್ಡ್ಗೆ. ಓಕೆನಾ, ಅಂದ್ರೆ ಜನರಲ್ ವಾರ್ಡ್ಗೆ 500 ರೂಪಾಯಿ ತಗೋತಾರ. ನೆಕ್ಸ್ಟ್ ಅದಾದ ನಂತರ ಸ್ಪೆಷಲ್ ವಾರ್ಡ್ಗೆ ಏನ್ ಮಾಡ್ತಾನ, 600 ರೂಪಾಯಿ ತಗೊಳ್ಳಿಕ್ಕೆ ಶುರು ಮಾಡ್ತಾರ. ಅವರು 600 ರೂಪಾಯಿ ತಗೋತಾರ, ಅಂದ್ರೆ 100 ರೂಪೀಸ್ ಅಷ್ಟೇ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಐಸಿಯು ವಾರ್ಡ್ಗೆ ಏನ್ ಮಾಡ್ತಾರ, 800 ರೂಪಾಯಿ ತಗೋತಾರ. ನೆಕ್ಸ್ಟ್ ಇನ್ನೊಂದು ವಾರ್ಡ್ಗೆ ಏನ್ ಮಾಡ್ತಾನ, 1200 ರೂಪಾಯಿ ತಗೋತಾನ. ಅಂದ್ರೆ ಐಸಿಯು ವಾರ್ಡ್ಗಿಂತ ಜಾಸ್ತಿ ಅವ್ರದೇ ಇರ್ತದೆ. ಓಕೆ, 1200 ರೂಪಾಯಿ ತಗೋತಾರ. ನೆಕ್ಸ್ಟ್ ಇಲ್ಲಿಂದ ಸ್ಪೆಷಲ್ ವಾರ್ಡ್ಗೆ ಬಂದ್ಬಿಟ್ಟು 600 ರೂಪಾಯಿ ತಗೋತಾರ ಅಂತ ಹಾಕೊಂಡ್ಬಿಡ್ರಿ. ಸ್ಪೆಷಲ್ ವಾರ್ಡ್ಗೆ 600 ರೂಪಾಯಿ ಇಡ್ರಿ. ಸುಮ್ನೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲ್ಕುಲೇಷನ್ ವನ್ನ ನಾವು ಹಾಕೊಂಡ್ಬಿಡ್ಬೋದು. ಜನರಲ್ ವಾರ್ಡ್ಗೆ 500 ರೂಪಾಯಿ ತಗೋತಾರೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತೈತೆ ಅಲ್ಲಿಂದ ಐಸಿಯು ವಾರ್ಡ್ ಇದೆ, ಅದಕ್ಕೂ ಕೂಡ ನಾವೇನ್ ಮಾಡ್ಬೇಕು, 1200 ರೂಪಾಯಿ ಫೀಸ್ ತಗೋತಾ ಇದಾರೆ. ನೆಕ್ಸ್ಟ್ ಜನರಲ್ ವಾರ್ಡ್ಗೆ 500 ರೂಪಾಯಿ ಫೀಸ್ ತಗೋತಾರೆ. ಓಕೆನಾ, ಹಾಗಾದ್ರೆ ಈ ರೀತಿಯಾಗಿ ನಾವು ಟೋಟಲ್ ಫೀಸ್ ಹಾಕಿದ ನಂತರ ಇಲ್ಲಿಂದ ಟೋಟಲ್ ಅಮೌಂಟ್ ಅನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಡಾಕ್ಟರ್ ಚಾರ್ಜ್ ಅನ್ನ ಹಾಕ್ಬೇಕಾಗ್ತದ. ಈ ಒಂದು ರಾಜ್ಕುಮಾರ್ ಅನ್ನುವಂತ ಪೇಷಂಟ್ ಈ ಡೇಟಿಗೆ ಅಂದ್ರೆ 12/2/2026 ಅಡ್ಮಿಟ್ ಆಗಿ 16/2/2026 ಡಿಸ್ಚಾರ್ಜ್ ಆಗ್ತಾ ಇದ್ದಾನೆ. ಟೋಟಲ್ 5 ದಿನ ಆಯ್ತು. ನಮ್ಮ ವಾರ್ಡಿನ ಚಾರ್ಜ್ ಅಂದ್ರೆ ಒಂದು ದಿನಕ್ಕೆ 400 ರೂಪಾಯಿ ದವಾಖಾನೆಯವ್ರು ತಗೋಬೇಕಾಗ್ತದ. ಜೊತೆಗೆ ಡಾಕ್ಟರ್ ಬಂದ್ ವಿಸಿಟ್ ಮಾಡಿದಾಗ ಅವ್ರ ಫೀಸ್ ಏನಾಗಿರ್ತದ, 500 ರೂಪಾಯಿ ಫೀಸ್ ಆಗಿರ್ತದ. ಹಂಗಾದ್ರೆ ಟೋಟಲ್ ಅಮೌಂಟ್ ನಾವು ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂದ್ರೆ ಎಷ್ಟು ರೊಕ್ಕ ಆಯ್ತು ಅನ್ನೋದು
ಅನ್ನೋದನ್ನ ನಾವು ಇಲ್ಲಿ ಲೆಕ್ಕಾಚಾರ ಮಾಡಬೇಕಾಗ್ತದ. 5 ದಿನಕ್ಕ ವಾರ್ಡ್ ಚಾರ್ಜ್ ತಗೋಬೇಕು, ಡಾಕ್ಟರ್ ಫೀಸ್ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಟೋಟಲ್ ಅಮೌಂಟ್ ಅನ್ನ ನಾವು ಮಾಡ್ಬೇಕಾಗಿರುವಂತದ್ದು. ಹಂಗಾದ್ರೆ ಹೆಂಗ್ ಮಾಡ್ಬೇಕ್ರಿ ಸರ್ ಟೋಟಲ್ ಅಮೌಂಟ್ ಅನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು ಅಂದ್ರೆ, ಯಾಕಂದ್ರೆ ಇವಾಗ ಡಿಸ್ಚಾರ್ಜ್ ಆಗುವಂತ ಸಂದರ್ಭದಲ್ಲಿ ಎಷ್ಟು ಫೀಸ್ ಅನ್ನ ನಾವು ಇವ್ರ ಹತ್ರ ಇವತ್ತು ಟೋಟಲ್ ಅಮೌಂಟ್ ಅನ್ನ ತಗೋಬೇಕಾಗಿದೆ, ಒಂದು ಹಾಸ್ಪಿಟಲ್ ಚಾರ್ಜ್ ಅನ್ನೋದನ್ನ ನೋಡ್ಬೇಕಾಗಿತ್ತು ಅಂದ್ರೆ, ಈಗ ನಾವೇನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಬೇಕು. ಮಾಡಿದ ನಂತರ ಮೊದಲಿಗೆ ಏನ್ ಮಾಡ್ರಿ, ವಾರ್ಡ್ ಚಾರ್ಜ್ ಅನ್ನ ನಾವೇನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಬೇಕು. ಎಷ್ಟು ದಿನಕ್ಕೆ ವಾರ್ಡ್ ಚಾರ್ಜ್ ಮಾಡ್ತಾ ಇದೀವಿ, 5 ದಿನಕ್ಕೆ 400 ರೂಪಾಯಿ ಹಂಗ ಎಷ್ಟಾಯ್ತು ಅನ್ನೋದನ್ನ ಲೆಕ್ಕಾಚಾರ ಮಾಡ್ಬೇಕಿಲ್ಲ. ಅವಾಗ ಇಲ್ಲಿಂದ ಸ್ಟಾರ್ ಇಟ್ಕೊಂಡು ವಾಪಸ್ ನಾವೇನ್ ಮಾಡ್ಬೇಕು, ದಿನಾಂಕದ ಅಂದ್ರೆ ಡೇಸ್ ಮೇಲೆ ಬರಬೇಕು. ಅದಾದ ನಂತರ ಡೇಸ್ ಮೇಲೆ ಬರ್ತಿದ್ದಾನೆ, ಈಗ ಅದರೊಳಗೆ ಯಾವ್ದು ಕೂಡಿಸ್ಕೋಬೇಕು, ಡಾಕ್ಟರ್ ಫೀಸ್ ಕೂಡ ಕೂಡಿಸ್ಬೇಕು. ಗೊತ್ತಾಗ್ತದ? ಈಗ ಮಲ್ಟಿಪ್ಲಿಕೇಶನ್ ಇವೆರಡೂ ಮಾಡ್ತದ. ಆಮೇಲೆ 500 ರೂಪಾಯಿ ಡಾಕ್ಟರ್ ಫೀಸ್ ಕೂಡ ಕೂಡಿಸ್ಬೇಕು ಅಂದ್ರೆ ಪ್ಲಸ್ ನಾವೇನ್ ಮಾಡ್ಬೇಕು, ಡಾಕ್ಟರ್ ಫೀಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಎಂಟರ್ ಮಾಡ್ಕೊಂಡ್ರೆ 2500 ರೂಪಾಯಿ ಟೋಟಲ್ ಅಮೌಂಟ್ ಅನ್ನ ಅವರು ನಮ್ಗೆ ದವಾಖಾನೆಗೆ ಕಟ್ಟಬೇಕಾಗಿರುವಂತ ರೊಕ್ಕ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಗೊತ್ತಾಗ್ತದ? 400 ರೂಪಾಯಿ 5 ದಿನಕ್ಕೆ ಎಷ್ಟಾಯ್ತು ಅನ್ನೋದು ಕೂಡ ಆಯ್ತು, ಡಾಕ್ಟರ್ ಫೀಸ್ ಕೂಡ ಅದರಲ್ಲಿ ಬತ್ತು. ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ, ಮೊಬೈಲ್ ದೊಳಗೂ ಕೂಡ ಚೆಕ್ ಮಾಡ್ಕೊಂಡು ನೋಡಬಹುದು. ನೀವು ಕರೆಕ್ಟ್ ಆಗಿ ಬರ್ತೈತಿಲ್ಲ ಅನ್ನೋದು ಕೂಡ ನಿಮ್ಗಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡ್ತದ. ಸಂಪೂರ್ಣವಾಗಿ ಕರೆಕ್ಟ್ ಬಂದಿದೆ ತನ್ಕೋತಾ ಅದನಿ, ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಿ ನೋಡಬಹುದು. ಹಂಗೆ ಕೆಳಗಿಂದ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ, ಇದನ್ನ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೋತೀನಿ. ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ತಿದ್ದಾನೆ. ಈಗ ಏನ್ ಮಾಡ್ಬೇಕಾಗಿದೆ, ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿದೆಯಲ್ಲ, ಅವಾಗ ನಾನೇನ್ ಮಾಡ್ತೀನಿ, ಮೊದಲಿಗೆ ವಾರ್ಡ್ ಚಾರ್ಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಅದಾದ ನಂತರ ನಾವೇನ್ ಮಾಡ್ಬೇಕು, ಸ್ಟಾರ್ ಎಷ್ಟು ದಿನಕ್ಕೆ, 6 ದಿನಕ್ಕೆ ಎಷ್ಟಾಗ್ತಾ ಇದೆ ಅಮೌಂಟ್ ಅನ್ನ ಹಾಕೊಂಡು ಇಲ್ಲಿಂದ ಪ್ಲಸ್ ಡಾಕ್ಟರ್ ಫೀಸ್ ಕೂಡ ಅದರಲ್ಲಿ ಅಳವಡಿಸಿಕೊಂಡು ಎಂಟರ್ ಮಾಡ್ಕೊಂಡ್ರೆ 4200 ರೂಪಾಯಿ ಟೋಟಲ್ ಇವತ್ತೇನ್ ಮಾಡ್ಬೇಕಾಗ್ತದೆ, ಗೀತಾ ಎಸ್ ಎನ್ ಹತ್ರ ಬಿಲ್ ಅನ್ನ ನಾವು ಕಲೆಕ್ಟ್ ಮಾಡ್ಬೇಕಾಗ್ತದ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ದವಾಖಾನೆಯಲ್ಲಿರುವಂತಹ ಒಂದು ಬಿಲ್ಲಿಂಗ್ ಸಿಸ್ಟಮ್ ಅನ್ನ ನಾವು ಸಂಪೂರ್ಣವಾಗಿ ಮಾಡಬಹುದು. ಹಾಗಾದ್ರೆ ಆಟೋಮೆಟಿಕ್ ಆಗಿ ನೀವೇನ್ ಮಾಡ್ರಿ, ಇದಕ್ಕ ಹಿಡಿದು ಕೆಳಗೆ ಜಗ್ ಬಿಡ್ರಿ, ಆಟೋಮೆಟಿಕ್ ಆಗಿ ಸಂಪೂರ್ಣವಾಗಿ ಬಂದ್ಬಿಡ್ತದ. ಟೋಟಲ್ ಅಮೌಂಟ್ ಇಲ್ಲಿ ಏನಾಯ್ತು, ಎಲ್ಲರ ಒಂದು ಅಮೌಂಟ್ ಅನ್ನ ಇವತ್ತು ಬಿಲ್ ಯಾರು ಎಷ್ಟು ಪೇಡ್ ಮಾಡಬೇಕಾಗಿದೆ ಎಲ್ಲವನ್ನು ಕೂಡ ನಾವೇನ್ ಮಾಡಿದೀವಿ, ಇಲ್ಲಿ ಸಂಪೂರ್ಣವಾಗಿ ಆಟೋಮೆಟಿಕ್ ಆಗಿ ಲೆಕ್ಕಾಚಾರ ಆಗಿ ನಮ್ಗೆ ಸಂಪೂರ್ಣವಾಗಿ ಬಂದ್ಬಿಡ್ತದ. ಗೊತ್ತಾಗ್ತದ? ಹಿಂಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ, ಇವತ್ತು ದವಾಖಾನೆಯಲ್ಲಿ ಆಗಿರ್ಬೋದು, ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಕೂಡ ನಾವೇನ್ ಮಾಡ್ಬೋದು, ಡೇಟಾ ಎಂಟ್ರಿ ಕೆಲಸವನ್ನ ಇಷ್ಟಷ್ಟು ಸರಳವಾಗಿ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸಿಕೊಟ್ಟಿದ್ದೀನಿ. ದಯವಿಟ್ಟು ಇದರಲ್ಲಿ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡ್ರಿ. ಬಹಳ ಈಸಿ ಅದ, ಏನಿಲ್ಲ. ಟೋಟಲ್ ಡೇಸ್ ಆಯ್ತು, ವಾರ್ಡ್ ಚಾರ್ಜ್ 5 ದಿನಕ್ಕೆ ಎಷ್ಟಾಯ್ತು ಅನ್ನೋದು ಲೆಕ್ಕಾಚಾರ ಮಾಡ್ಕೊಂಡು ಆಮೇಲೆ ಡಾಕ್ಟರ್ ಫೀಸ್ ಒಂದು ಕೂಡಿಸ್ಕೊಂಡ್ ಬಿಟ್ರೆ ನಾವ್ ಏನಾಗ್ಬಿಡ್ತದ, ಇಲ್ಲಿ ಸಂಪೂರ್ಣವಾಗಿ ಅಮೌಂಟ್ ನಮ್ಗೆ ಇಲ್ಲಿ ಕ್ರಿಯೇಟ್ ಆಗಿ ಬಂದ್ಬಿಡ್ತದ. ತಿಳಿಯಾಕತ್ತಂದ್ರೆ ಅಂದ್ರೆ ಡಾಕ್ಟರ್ ಫೀಸ್ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸಂಪೂರ್ಣವಾಗಿ ಅಮೌಂಟ್ ಅನ್ನ ಮಾಡ್ಕೊಂಡಿದ್ದೀವಿ. ಇದೇ ರೀತಿಯಾಗಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ವನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಗೊತ್ತಾಗ್ತದ? ಸಂಪೂರ್ಣವಾಗಿ ಗೊತ್ತಾಗಿದೆ ತನ್ಕೋತಾ ಅದನ್ನೇ. ಈ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡ್ರಿ, ಕಂಪ್ಯೂಟರ್ ಶಿಕ್ಷಣ ಕಲಿರಿ, ಉದ್ಯೋಗವನ್ನ ಪಡೆಯಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.